ನಮಸ್ತೆ ಅನ್ಶು ಅಶೋಕ್ ಹೆಗಡೆ. ದಾದಾ, ಈ ವಾರದ ಪರಿಚಯ ಕಾರ್ಯಕ್ರಮದಲ್ಲಿ ಯಾರನ್ನ ಅತಿಥಿಯಾಗಿ ನಾವು ಕರೆಯೋದು? ಪವಿತ್ರ ಬಂಧನದಲ್ಲಿ ನನ್ನ ಮಗಳ ಪಾತ್ರ ಮಾಡ್ತಾ ಇರುವಂತವಳು. ಸಾರಿ, ಅವಳ ತಂದೆ ಪಾತ್ರ ನಾನು ಮಾಡ್ತಾ ಇದ್ದೀನಿ. ಅಲ್ಲಿ ನವಮಿ ಅಂತ ಕ್ಯಾರೆಕ್ಟರ್ ಹೆಸರು. ಅವಳ ಒರಿಜಿನಲ್ ಹೆಸರು ಕೀರ್ತಿ ಅಂತ, ನೆಲಮಂಗಲದ ಹುಡುಗಿ. ತುಂಬಾ ಖುಷಿ ಆಗುತ್ತೆ. ಈಗ ಒಬ್ಬೊಬ್ರು ಏನು ಅಂತಂದ್ರೆ, ತಮ್ಮ ಗುರಿ ಸಾಧನೆ ಮಾಡಬೇಕು ಅಂತಂದಾಗ ಕೆಲವೊಂದು ಸರಿ ತಮ್ಮ ತಂದೆ ಹೆಸರನ್ನ ಅಥವಾ ತಾಯಿ ಹೆಸರನ್ನ, ಅವ್ರ ಹೆಸರನ್ನ ನಾನು ಉಳಿಸ್ಬೇಕು, ಅವರು ಹೆಸರು ಮಗಳಾಗಿ ತಾನು ಉಳಿಸ್ಬೇಕು ಅನ್ನೋ ಒಂದು ಆ ಛಲ ಏನಿದೆಯಲ್ಲ, ಅದನ್ನು ನಾನು ಈ ಹುಡುಗಿಯಲ್ಲಿ ಕಂಡೆ. ನಾನು ಮಾತಾಡೋದಕ್ಕಿಂತ ಅವಳ ನಮಸ್ತೆ. ನಮ್ಮ ವ್ಲಾಗಿಗೆ ವಿಶೇಷ ಅತಿಥಿಯನ್ನ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಕೀರ್ತಿ ಅವರು ಪವಿತ್ರ ಬಂಧನದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಿ. ನನಗೊಂದು ಹೆಮ್ಮೆ ಇದೆ, ಖುಷಿ ಇದೆ. ನಿಮ್ಮ ತಂದೆಯಾಗಿ ನಾನು ಪಾತ್ರ ಮಾಡ್ತಿದ್ದೀನಲ್ಲ ಅಂತ. ಹೇಗೆ ಅನ್ನಿಸ್ತು ನಿಮಗೆ? ಇದು ಎಷ್ಟನೇ ಸೀರಿಯಲ್ಲು? ಮತ್ತು ಇಲ್ಲಿಗೆ ಬಂದರಲ್ಲ ಈ ಪಯಣ, ನೀವು ಬೇರೆ ಓದ್ತಿದ್ದೀರೇನೋ ಅಥವಾ ಜಾಬ್ ಮಾಡ್ತಿದ್ದೀರೇನೋ, ಅದನ್ನು ಬಿಟ್ಟು ಇಲ್ಲಿಗೆ ಬರಬೇಕು ಅಂತ ನಿಮಗೆ ಏನಂತ ಅನಿಸ್ತು? So first of all, this is my first serial, first interview, ಫಸ್ಟ್ ಈ ಥರ ಕುತ್ಕೊಂಡು ಎವ್ರಿಥಿಂಗ್ ಇಸ್ ಫಸ್ಟ್ ನ್ಯೂ ಟು ಮೀ. ಅಂದರೆ ಸೀರಿಯಲ್ ಮುಂಚೆ ಮಾಡಿದ್ದೀನಿ, ಬಟ್ ಒನ್ ಡೇ ರೋಲ್ ಆ ಥರ ಮಾಡ್ತಿದ್ದೆ. ಯಾವತ್ತೂ ಡೈಲಾಗ್ ಈ ಥರ ತೊಗೊಂಡು ಮಾಡಿದ್ದಿಲ್ಲ, ಅಥವಾ ಆರ್ಟಿಸ್ಟ್ನ ಫೇಸ್ ಮಾಡಿದ್ದಿಲ್ಲ. ಸೊ ದಿಸ್ ಇಸ್ ಫಸ್ಟ್ ಎವರ್ ಟು ಮೀ. ಏನೇ ಮಾಡ್ತಿದ್ವಿ ಫಸ್ಟ್ ಇಯರು. ಆ್ಯಂಡ್ ನನ್ನ ಸ್ಟೂಡೆಂಟ್, ನಾನು ಇನ್ನೂ ಸ್ಟೂಡೆಂಟೇ, ಫೈನಲ್ ಇಯರ್ ಸ್ಟೂಡೆಂಟ್. ನಾನು ಏನು ಓದ್ತಿದ್ರಿ? BSc ಕಂಪ್ಯೂಟರ್ ಸೈನ್ಸ್ ಹೋಗ್ತಾ ಇದ್ದೀನಿ, ಫೈನಲ್ ಇಯರ್. ನನಗೆ BSc ಸರಿ ಅವಾಗಿಂದನೂ ಆ್ಯಕ್ಟಿಂಗ್ ಮೇಲೆ ಇಂಟ್ರೆಸ್ಟ್. ಅಪ್ಪ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್. ಸೊ ಅವ್ರ ಕಡೆ GR ಶಂಕರ್ ಅಂತ, ಅವ್ರ ಟೈಲರು ಹಲ್ವಾರು ಮ್ಯೂಸಿಕ್ಸ್ ಮಾಡ್ಯಾರೆ. ಸೊ ಅವ್ರ ಇಂಡಸ್ಟ್ರಿಗೆ ಹೋಗಿ ಬರ್ತಿರೋದೆಲ್ಲ ನೋಡಿ ನನಗೂ ಆ್ಯಕ್ಟರ್ ಆಗಬೇಕಂತ ಅನಿಸ್ತು. ಯಾವಾಗ ಅವ್ರು ಎಕ್ಸ್ಪೈರ್ ಆದರೆ ಅವಾಗ ಇನ್ನೂ ಆಗಲೇಬೇಕು, ಅಟ್ಲೀಸ್ಟ್ ಅವ್ರ ಕನೆಕ್ಷನ್ ಇರಬೇಕು ಅನ್ನೋದು ಬಂತು. ಅದೇ ಪ್ಯಾಷನಾಗಿ ತೊಗೊಂಡೆ. ಅದ್ರ ಜೊತೆಲಿ ಫ್ಯಾಷನ್ ಡಿಸೈನಿಂಗ್ ಕೂಡ ಮಾಡಿದೆ. ಆಲ್ಟರ್ನೇಟ್ ಕರಿಯರ್ಸ್ ಇರಲಿ ಅಂತ ಫ್ಯಾಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಇದು ದಿಸ್ ಇಸ್ ಪ್ಯಾಷನ್ ಡ್ರೀಮ್ನ ರಿಯಾಲಿಟಿಯಾಗಿ ಇವಾಗ ನೋಡ್ತಾ ಇದ್ದೀನಿ, ಈಗ ಕಲಿತಾ ಇದ್ದೀನಿ. ಎವ್ರಿ ಡೇ ಇಸ್ ಲರ್ನಿಂಗ್ ಟು ಮೀ. ಮೇಡಮ್, ನಾನು ಇವತ್ತು ಕಲಿತಾನೆ ಇದ್ದೀನಿ. ಐ ಮೀನ್ ನೀವು ಎಕ್ಸ್ಪೀರಿಯನ್ಸ್ ಬಟ್ ನಾನು ಎವ್ರಿ ಡೇ ಇಸ್ ಲರ್ನಿಂಗ್ ಟು ಮೀ. ನಿಮ್ಮನ್ನು ನೋಡ್ಕೊಂಡು ಐ ಹ್ಯಾವ್ ಟು ಟೆಲ್ ದಿಸ್, ಇವ್ರನ್ನ ನೋಡೇ ನಾನು ತುಂಬ ಕಲ್ತಿರೋದು. ಎವ್ರಿ ಡೇ ಚೇರ್ ಅಪ್ ಆಗೋದೇ ನಿಮ್ಮನ್ನು ನೋಡಿ. ನಾನು ಅಂದ್ಕೊಂಡಿದ್ದೆ ಅಲ್ಲಿ ಡೈಲಾಗ್ ಕೊಟ್ಟಿರೋದನ್ನ ಇಲ್ಲಿ ನೀಟಾಗಿ ಒಪ್ಪಿಸ್ಬಿಟ್ರೆ ಫಿನಿಶ್ ಅಂತ. ನಿಮಗೂ ಗೊತ್ತು, ನೀವೇ ನನಗೆ ಹೇಳ್ಕೊಟ್ಟಿದ್ದು ಎಷ್ಟು ಆ್ಯಡ್ ಮೋರ್ ಅಂತ. ಹೌದು ಕೀರ್ತಿ ಅವರೇ, ಪವಿತ್ರ ಬಂಧನ ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆಯಿತು, ನೀವು ಅದರಲ್ಲಿ ಇದ್ರಿ. ನೀವು ನಮ್ಮ ಜೊತೆನೇ ಇಲ್ಲ ನೋಡ್ತಾ ಇದ್ರಿ ನೀವು ಫಸ್ಟ್ ಎಪಿಸೋಡ್. ಆ ರಿಯಾಕ್ಷನ್ನು ಎಲ್ಲ ಇದು ಓಕೆ, ಎಲ್ಲರ ರಿಯಾಕ್ಷನೂ ಚೆನ್ನಾಗಿರುತ್ತೆ ಅಂತ ಇಟ್ಕೊಳ್ಳೋಣ. ಅಮ್ಮನ ಮೊದಲ ರಿಯಾಕ್ಷನ್ ಏನಿತ್ತು? ಯಾಕೆಂದರೆ ಅಷ್ಟು ಸಪೋರ್ಟ್ ಆಗಿ ನಿಂತ್ಕೊಂಡು, ನಿಮಗೂ ಆ ತಂದೆ ಒಂದು ಆ ಇದು ಎಲ್ಲ ಇರುತ್ತಲ್ಲ, ಅಮ್ಮಂಗೂ ಅದು ಇರುತ್ತೆ. ನನ್ನ ಮಗಳು ಅದೇ ಕ್ಷೇತ್ರಕ್ಕೆ ಹೋದ್ಲು ಅದಂದಾಗ ಅಮ್ಮನ ಮೊದಲ ರಿಯಾಕ್ಷನ್ನು, ಅಮ್ಮನ ಈ ಸೀರಿಯಲ್ ನೋಡಿದ ಮೇಲೆ ಮೊದಲ ಆಶೀರ್ವಾದದ ಮಾತುಗಳು ಏನಿತ್ತು? ನಮ್ಮಮ್ಮ ನನ್ನ ತಂಗಿ ಆ್ಯಕ್ಚುಲಿ ಹೇಳಿತ್ತು. ನಮ್ಮಮ್ಮ ಫುಲ್ ಖುಷಿ ಪಡ್ತಿದ್ರಂತೆ, ಕಾಲ್ ಮಾಡಿ ಎಲ್ಲರಿಗೂ ಬಂತು ಇವಾಗ ಬಂತು ನೋಡಿ ಬರ್ತೀಯಲ್ಲ ಅಂತ ಹೇಳಿದ್ರಂತೆ. ನಾನು ಎಂದೇ ರೆಕಾರ್ಡ್ ಮಾಡುವಂತ ನನ್ನ ರಿಯಾಕ್ಷನ್, ಬಟ್ ನನ್ನ ತಂಗಿ ಅಷ್ಟು ಎಕ್ಸೈಟೆಡ್ ಆಗಿಲ್ಲ, ಅವ್ಳು ರೆಕಾರ್ಡ್ ಮಾಡೋದು ಮಾಡ್ತಿದ್ಲು. ಅವರಿಬ್ಬರು ಖುಷಿಯಾಗಿತ್ತು. ಇವತ್ತು ನಾನು ಇವಾಗ ಮಾಡ್ತಿರೋ ಪಾತ್ರ ಇಸ್ ಕಂಪ್ಲೀಟ್ಲಿ ಆಪೋಸಿಟ್. ನಾನು ಮನೇಲಿ ಇಷ್ಟು ಹ್ಯಾಪಿ, ಐಮ್ ಲೈಕ್ ಅ ರೆಸ್ಪಾನ್ಸಿಬಲ್ ಡಾಟರ್. ನಾನು ಯಾವತ್ತೂ ನಕ್ಕೊಂಡು ಫುಲ್ ಫನ್ನಿ ಕ್ಯಾರೆಕ್ಟರ್ ಅಲ್ವೇ ಅಲ್ಲ, ತುಂಬ ರೆಸ್ಪಾನ್ಸಿಬಲ್. ನೆಕ್ಸ್ಟ್ ಏನು ಮಾಡಬೇಕು. ದಿಸ್ ಇಸ್ ಲಿಟಲ್ ಆರ್ಟ್ ಟು ಮಿ. ಇಲ್ಲಿ ಬಂದ ತಕ್ಷಣ ಹ್ಯಾವ್ ಟು ಬಿಹೇವ್ ಲೈಕ್ ಅ ಕಿಡ್ ಹಿಯರ್. ನಮ್ಮ ಮನೇಲಿ ನಾನು ಆಗಿಲ್ಲ. ಸೊ ಅದನ್ನ ನೋಡಿ ನಮ್ಮ ಅಮ್ಮಂಗೆ ಖುಷಿ ಆಗ್ತದೆ. ಅಟ್ಲೀಸ್ಟ್ ಅಲ್ಲಿ ಕಿಡಿಶ್ ಆಗಿ ಮಾಡ್ತಾಳೆ, ಸಮಥಿಂಗ್ ಡಿಫ್ರೆಂಟ್ ಅಂತ. ನಮ್ಮಮ್ಮನೇ ತುಂಬ ಖುಷಿ ಪಡ್ತಾರೆ. ಅದೇ ಅಮ್ಮಂಗೆ ಯಾವತ್ತಿದ್ರು ಮಕ್ಕಳೇ ಅವರು
ಬೇಕಾದ್ರೆ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ಆದ್ರೂ ಅಮ್ಮಂಗೆ ಮಗುವೇ. ಯಾವತ್ತೂ ಅವ್ರು ದೊಡ್ಡವರಾಗೋದಕ್ಕಿಂತ ಹೆಚ್ಚು ಆ ಆ ಮಕ್ಕಳತನ ಇರುತ್ತಲ್ಲ, ಅದನ್ನು ಅವರು ತುಂಬ ತುಂಬ ಖುಷಿ ಪಡ್ತಾರೆ. ಇಲ್ಲಿ ಬಂದಾಗ ನೀನು ಖುಷಿಯಾಗಿದೆಯಾ, ಅಲ್ಲಿ ಜವಾಬ್ದಾರಿ ಇರುತ್ತೆ ಸಂಸಾರದ್ದು, ಒಂದು ಕುಟುಂಬದ್ದು. ಇಲ್ಲಿ ಬಂದು ನಮ್ಮ ಸೆಟ್ಟಲ್ಲಿ ಬಂದು ಏನು ಆ ಜವಾಬ್ದಾರಿಗಳನ್ನು ಅಂದರೆ ಮರ್ತು ಅಂತಂದ್ರೆ ಆ ಥರ ಅಲ್ಲ, ಅದ್ರಲ್ಲಿ ನಿಭಾಯಿಸ್ಕೊಂಡು ಇದರಲ್ಲಿ ಖುಷಿಯಾಗಿರುತ್ತೆ ಅಂತಂದರೆ ನನಗೆ ಅಥವಾ ಪವಿತ್ರ ಬಂಧನದ ಟೀಮಿಗೆ ಎಷ್ಟೊಂದು ಹೆಮ್ಮೆ ಅಂದರೆ ನಾವು ಅಂಥ ಒಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿದ್ದೀವಿ ಅಂತ ಅಲ್ವಾ. ಈಗ ಇದ್ರ ಬಿಟ್ಟು ಈ ಎಕ್ಸ್ಟ್ರಾ ಇದು ಡ್ಯಾನ್ಸು ಅಥವಾ ಸಂಗೀತ ಅಥವಾ ಬೇರೆ ಏನೇನು ಇದು ತಮಗೆ ಬರುತ್ತೆ? ಇದನ್ನು ಬಿಟ್ಟು ನಾನು ಡಿಸೈನಿಂಗ್ ಮಾಡ್ತೀನಿ, ಡ್ರೆಸ್ ಡಿಸೈನಿಂಗ್ ಮಾಡ್ತೀನಿ, ಕಸ್ಟಮೈಸ್ ಡಿಸೈನಿಂಗ್ ಎಲ್ಲ ಮಾಡ್ತೀನಿ. ಇವಾಗ ಇನ್ನೊಂದು 2-3 ಮಂತ್ಸಲ್ಲಿ ಬೊಟಿಕ್ ಸ್ಟುಡಿಯೋ ಓಪನ್ ಮಾಡಬೇಕನ್ನೋ ಆಸೆ ನನಗೆ, ನಮ್ಮಮ್ಮಗೆ ಇಬ್ಬರಿಗೂ ಇದೆ. ಸೊ ಅದ್ರ ಮೇಲೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸ್ಟುಡಿಯೋ ಆದಮೇಲೆ ಐ ಆಮ್ ಅ ಡಾನ್ಸರ್ ಆಲ್ಸೋ, ಡ್ಯಾನ್ಸ್ ಮಾಡೋಕ್ಕೆ ತುಂಬ ಇಷ್ಟ. ಕೀಬೋರ್ಡ್ ಕಲಿತಾ ಇದ್ದೆ, ಪಪ್ಪ ಮ್ಯೂಸಿಕ್ ಡೈರೆಕ್ಟರ್, ಅಟ್ಲೀಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಕಲಿಯೋಣ ಅಂತ ಕೀಬೋರ್ಡ್ ಕಲೀಲಿಲ್ಲ. ಒಂದು 10 ಕ್ಲಾಸಸ್ಗೆ ಹೋದೆ, ಅಲ್ಲಿ ಟೈಮ್ ಬ್ಯಾಲೆನ್ಸ್ ಆಗಿಲ್ಲ. ನಾನಿರೋದು ನೆಲಮಂಗಲದಲ್ಲಿ, ಸೊ ಇಟ್ಸ್ ವೆರಿ ಹಾರ್ಡ್ ಸಿಟಿಗೂ ಅಲ್ಗೂ. ಹೆಂಗಾಗ್ಬಿಟ್ಟಿದೆ ಅಂದರೆ ಹೊರಗಡೆ ಬಂದು ಏನಾದರೂ ಕಲಿಯೋಣ ಅಂದರೆ ಮನೇಲಿ ಮಾತಾಡ್ತಾರೆ, ಅಪ್ಪ ಇಲ್ದಿರೋಳು ಯಾಕೆ ಹೊರಗಡೆ ಬಂದು ಕಲಿತಾರೆ. ಹೊರಗಡೆ ಬಂದು ಕಲಿತ್ರೆ ಅಪ್ಪ ಇಲ್ದಿರೋಳು ಏನೇನು ಮಾಡ್ತಾರೆ ಮಾತಾಡ್ತಾರೆ. ಯಶಸ್ಸನ್ನು ಗಳಿಸಿದಾಗ ಯಾವತ್ತು ನಮ್ಮನ್ನು ಟೀಕೆ ಮಾಡ್ತಾರಲ್ಲ ಅವರೇ ಓಹೋ ಅಂತ ಚಪ್ಪಾಳೆ ಹೊಡಿತಾರೆ. ಅದೇ ನಾವು ಯಶಸ್ಸನ್ನು ಗಳಿಸ್ತಿಲ್ಲ ಅಂದಾಗ ಅವರೇ ತುಚ್ಛೀಕರಣ ರೀತಿಯಲ್ಲಿ ನಮ್ಮನ್ನು ನೋಡೋದು. ಹಾಗಾಗಿ ಮಗ ಒಂದು ಮಾತು ಹೇಳ್ತೀನಿ, ಅಕ್ಕಪಕ್ಕ ಯಾರೇ ಇರ್ಬೋದು, ಏನೇನೇ ಹೇಳಿದ್ರು ನಮ್ಮ ಮನಸ್ಸಿನಲ್ಲಿ ನಿಶ್ಚಲವಾಗಿರಬೇಕಾಗಿರೋದು ನಾವು ಸಾಧಿಸಬೇಕಾದ ಗುರಿ ಅಂತ. ಅದಕ್ಕೆ ಯಾರು ಮಗ ಏನೇ ಮಾತಾಡಲಿ, ಹಂಗನ್ಲಿ ಹಿಂಗನ್ಲಿ ತಲೆ ಕೆಡಿಸ್ಕೊಂಬೇಡ. ನಮ್ಮ ಪಾಡಿಗೆ ನಮ್ಮ ಕೆಲಸ, ನಮ್ಮ ಗುರಿ ಸಾಧನೆಗೆ ನಾವು ಏನೇನು ಮಾಡ್ತೀವೋ ತನ್ನಿಂದ ತಾನೇ ಬಾಕಿ ಎಲ್ಲರೂ ಬರ್ತಾರೆ. ನಮ್ಮ ನಿಲುವು, ನಮ್ಮ ಆತ್ಮವಿಶ್ವಾಸ ಅದು ನಮ್ಮನ್ನು ಕಾಪಾಡ್ತಾ ಹೋಗುತ್ತೆ. ಮೇಲಿದ್ದಾನೆ, ನೋಡ್ತಿರ್ತಾನೆ, ಆಶೀರ್ವಾದ ಮಾಡ್ತಾನೆ. ಇವತ್ತು ಮಾಡದೇ ಇರ್ಬೋದು, ನಾಳೆ ಯಾರು ನೋಡೋಣ ಪರೀಕ್ಷೆ ಮಾಡ್ತಾನೆ ತಿಳಿತಾ. ಇವತ್ತಲ್ಲ ನಾಳೆ ಆ ಯಶಸ್ಸು ಸಿಗುತ್ತೆ. ಆ ಮೇರು ಕ್ಷೇತ್ರದಲ್ಲಿ ನೀನು ನಿಂತಾಗ ಒಂದ್ಸರಿ ಯಾರು ಅಶೋಕ್ ಹೆಗಡೆ ಅಂತ ನನ್ನ ಜೊತೆಲಿ ಆ್ಯಕ್ಟ್ ಮಾಡಿದ್ರು ಅಂತ ಅನ್ನೋದನ್ನು ನೆನಪು ಮಾಡಿಕೊ. ಹೀಗೆ ಆಯಿತು. ಇದಕ್ಕೆ ಈ ಕಲೆಗೆ ಸಂಬಂಧಪಟ್ಟ ಈಗ ಡ್ಯಾನ್ಸ್ ಅಂದೆ, ಇದಂದೆ, ಈ ಸಂಗೀತ ಅಥವಾ ಅದರದ್ದು ಏನಾದರೂ ತಮಗೆ ಒಂದು ಸ್ವಲ್ಪ ಏನಾದರೂ ಆ ನಾಲೆಜು ಅಥವಾ ಅದಕ್ಕೆ ಏನಾದರೂ ಇದೆಯಾ? ಅದೇ ಕೀಬೋರ್ಡ್ ಇಲ್ಲ ನಾನು ಹೇಳ್ತಿರೋದು ಅದಾಯಿತು. ಈಗ ಈ ಸಿಂಗಿಂಗ್ ಅಂತ, ಈ ಹಾಡುಗಾರಿಕೆ ಅಥವಾ ಅದರಲ್ಲಿ ಈ ಬಾತ್ರೂಮ್ ಸಿಂಗರ್ ಅಥವಾ ಇನ್ನೊಂದು ಏನೋ ಅಂತ ಹೇಳ್ತಾರಲ್ಲ, ಆ ಥರದ್ದು ಏನಾದರೂ ಅಭ್ಯಾಸ ಇದೆಯಾ? ಅಲ್ಲ ಚೆನ್ನಾಗಿ ಹಾಡ್ತೀರಿ ಅಂತೆಲ್ಲ. ಹೌದಾ? ಓಕೆ. ಈಗ ಇಷ್ಟೆಲ್ಲ ನೀವು ಕಷ್ಟಪಡ್ತಾ ಇದ್ದೀರಿ. ಮುಂದೆ ಏನಿದೆ ನಿಮ್ಮ ಗುರಿ ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟ? ಬಾಕಿದೆಲ್ಲ ಹೇಳಿದ್ರಿ, ಬಿಸ್ನೆಸ್ಸು ಅದು ಇದನ್ನೆಲ್ಲ ಹೇಳಿದ್ರಿ. ಇದ್ರ ಹೊರತಾಗಿ ಅಂದರೆ ಈ ಇಂಡಸ್ಟ್ರಿ, ಈ ಸಿನಿಮಾ ಅಥವಾ ಸೀರಿಯಲ್, ಇದರಲ್ಲಿ ತಮ್ಮ ಕನಸು ಏನಾಗಬೇಕು, ಯಾವ ಥರ ಅದನ್ನು ಹೇಳಿ. ನನಗೆ ನನಗೆ ಕನಸಿರೋದು, ನಮ್ಮಪ್ಪ ಫ್ರೆಂಡ್ಸ್ ಅಲ್ಲಿ ತುಂಬ ಜನ ಇದ್ದಾರೆ, ತುಂಬ ದೊಡ್ಡವರು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅವರು ಒಂದು ದಿವಸ ಕಾಲ್ ಮಾಡಿ, ನಿನ್ನನ್ನು ಅಲ್ಲಿ ನೋಡಿದೆ, ನೀನು ಜಿಯಾ ಶಂಕರ್ ಮಗಳಲ್ಲ ಅಂದರು. ಅದೊಂದೇ ಕನಸು ನನಗಿರೋದು. ನಾನು ದೊಡ್ಡ ಸೀರಿಯಲ್ಲು, ಸಿನಿಮಾ, ಫ್ಯಾನ್ಸ್ ಇದೆಲ್ಲ ನನಗಿಲ್ಲ. ನಾನು ಇದನ್ನು ಮಾಡ್ತಿರೋ ಒಂದು ರೀಸನ್ನೇ ಅವ್ರದ್ದು ಒಂದು ಲೆಗಸಿ ಮುಂದೆ ಫಾಲೋ ಆಗಲಿ ಅಂತ ಅಷ್ಟೇ ಇದೆ. ಒಳ್ಳೆದಾದರೆ ಆಬ್ವಿಯಸ್ಲಿ ಖುಷಿನೇ. ಅಪ್ಪನ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ ಮಾಡಿ, ನೀನೇನೋ ಮಾಡಿದ್ಯಾ ಜಿಯಾ ಶಂಕರ್ ಮಗಳು ಒಂದು ಯಾವುದಾದ್ರು ಒಂದು ಸ್ಟೇಜ್ ಮೇಲೆ. ನಮ್ಮಪ್ಪನ ಒಳ್ಳೆ ಫ್ರೆಂಡ್ ರಾಜೇಶ್ ಕೃಷ್ಣನ್ ಸರ್, ಅವರು ನಮ್ಮಪ್ಪನ ಹಾಡನ್ನ ಹಾಡಿದ್ರೆ ಇನ್ನೂ ಖುಷಿ. ಬಿಕಾಸ್ ಅದು ಎಲ್ಲ ಕಡೆ ಆಡ್ತಾರೆ, ಬಟ್ ನಮ್ಮಪ್ಪನ ಹೆಸರು ಇಟ್ಟು ಇದು ಇವ್ರು ಹಾಡು ಅಂತ ಆಡಿದ್ರೆ ಅದು ಇನ್ನೂ ಖುಷಿ. ಎಲ್ಲ ಕಡೆ ಆಡ್ತಾರೆ, ಯಾರು ಕನ್ನಡಿ ಸೊ ಅದೆಲ್ಲ ಕಡೆ ಆಡ್ತಾರೆ. ಒಂದು ಸತಿ ಇದು ಜಿಯಾ ಶಂಕರ್ ಸಾಂಗ್ ಅಂದ್ಬಿಟ್ಟು ಆಡಿದ್ರೆ ಇನ್ನೂ ಖುಷಿ. ಮಗ, ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮುಖಾಂತರ ನಿನ್ನ ಕನಸು ಏನಿತ್ತಲ್ಲ, ಏನಿದೆಯಲ್ಲ, ಇವತ್ತಲ್ಲ ನಾಳೆ ನೀವು ಹೇಳಿದ್ದು ಸರ್ ಆಗಲಿ ಅಥವಾ ಹಾಡೇ ಹಾಡ್ತಾನೆ. ಆಮೇಲೆ ನನಗೆ ಒಂದು ಹೆಮ್ಮೆ ಆಗಿದ್ದು, ಬೇರೆ ಯಾವುದೇ ನಿರೀಕ್ಷೆಗಳನ್ನು ಇಟ್ಕೊಳ್ಳೋದನ್ನೇ ನನ್ನ ತಂದೆ ಅಂತಾರೆ. ಹೆಣ್ಣು ಮಕ್ಕಳಿಗೆ ಅಪ್ಪ ಅಂದರೆ ಜೀವ.
ಅಪ್ಪಂಗೂ ಅಷ್ಟೇ, ಹೆಣ್ಮಕ್ಳು ಅಂದ್ರೆ ಜೀವ. ಅಪ್ಪನ ಆಸೆ ಈಡೇರಿಸಬೇಕು ಅನ್ನೋದಕ್ಕೆ ಒಂದು ಈ ರೀತಿಯ ಒಂದು ಪ್ರಯತ್ನ ಪಡ್ತಿದ್ಯಾ, ಅದನ್ನು ಒಂದು ಚಾಲೆಂಜ್ ಆಗಿ ತಗೊಂಡಿದ್ಯಾ, ಖುಷಿ ಆಗುತ್ತೆ. ಬೆಳಿ, ತುಂಬ ಚೆನ್ನಾಗಿ ಬೆಳಿ. ಇದೊಂದೆಲ್ಲ ಏನು ಗಿಟಾರ್ ಅಥವಾ ಏನೋ ಇದು ಒಂದೆಲ್ಲ ನನಗೊಂದು ಖುಷಿ. ಅದೇ GR ಶಂಕರ್ ಅಂತ ಆ ಸ್ಟುಡಿಯೋ ಅಂತಲೇ ಇಡು, ಅಪ್ಪನ ಹೆಸರನ್ನೇ ಇಡು. ಅದು ಯಾವತ್ತೂ ನೀನಿರಲಿ ಅಥವಾ ಮುಂದೆ ನಿನ್ನ ಪೀಳಿಗೆ ಇರಲಿ, ಆ ಹೆಸರು ಶಾಶ್ವತವಾಗಿರಬೇಕು. ನಿಮ್ಮ ಮನಸ್ಸಿನಲ್ಲೂ ಅದೇ ಇದೆಯಲ್ಲ, ಅದೇ ಥರ ಒಳ್ಳೆಯದಾಗಲಿ. ಮತ್ತು ನಮ್ಮ ಲಾಗಿಗೆ ಏನು ಮಾತಾಡ್ತೀವಿ? ಸೊ ಹಾಯ್ ಎಲ್ಲರಿಗೂ, ನಾನು ಇವ್ರ ಬ್ಲಾಗ್ಸ್ ತುಂಬ ನೋಡ್ತಿರ್ತೀನಿ. ಬಿಗಿನಿಂಗ್ನಲ್ಲ ಹಾಯ್ ಎಲ್ಲರಿಗೂ. ಸೊ ನಾನು ಇವ್ರ ಬ್ಲಾಗ್ಸ್ ಮುಂಚೆ ನಾನು ನೋಡ್ತಾ ಇದ್ದೀನಿ. ವಾಟ್ ಇಸ್ ಲೈಫ್ ಇವ್ರು ಹೆಂಗೆ ತೊಗೋತಿದ್ದಾರೆ ಅಂತ ಕಲ್ತಿದ್ದೀನಿ. ಸೊ ನೀವು ಕಲಿಬೋದು. ಆ್ಯಂಡ್ ಇವಾಗ ಇದೇನು ಇಂಟರ್ವ್ಯೂ ಮಾಡ್ತಿದ್ದಾರೆ ಅದು ತುಂಬ ಖುಷಿ ಕೊಟ್ಟಿದೆ. ಎಲ್ಲರ ಬಗ್ಗೆ ಎಲ್ಲರ ಜೊತೆ, ಎಸ್ಪೆಷಲಿ ನಂದು ಯಾರೂ ಇಂಟರ್ವ್ಯೂ ಇವತ್ತವರೆಗೂ ಮಾಡಿಲ್ಲ. ಐ ವಿಲ್ ರಿಮೆಂಬರ್ ದಿಸ್ ಫಾರ್ ಎವರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಏನು ಅನ್ನಿಸ್ತದ? ವೆರಿ ಆಂಬಿಷಿಯಸ್ ಗರ್ಲ್. ನನಗೆ ಪರ್ಸ್ನಲಿ ತುಂಬ ಖುಷಿ ಆಯಿತು. ದ ವೇ ಶಿ ವಾಂಟ್ಸ್ ಟು ಕ್ಯಾರಿ ದಟ್ ಲೆಗಸಿ ಫಾರ್ವರ್ಡ್. ಅವ್ರ ತಂದೆ ಹೆಸರನ್ನ ಮುಂದೆ ಏನೋ ಶಿ ವಾಂಟ್ಸ್ ದ್ಯಾಟ್ ಟು ಬಿ ಸೀನ್. ಸೊ ಆ ಥರದ್ದು ಆ್ಯಕ್ಚುಲಿ ವಿ ಸಿ ವೆರಿ ಫ್ಯೂ ಪೀಪಲ್ ಅರೌಂಡ್. ಸೊ ವೆರಿ ಗುಡ್. ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ಡೆಫಿನೆಟ್ಲಿ ಯು ವಿಲ್ ಅಚೀವ್ ಇಟ್ ಅಂತ ಪರ್ಸ್ನಲಿ ಐ ಫೀಲ್ ಕನೆಕ್ಟೆಡ್ ವಿತ್ ಯು. ನೀವು ಹೇಳಿ. ಮಗ, ತುಂಬ ಖುಷಿ ಆಯಿತು ನನಗೆ. ನಾನು ಹೆಚ್ಚಿಗೆ ಮಾತಾಡಲ್ಲ, ಇಷ್ಟೇ. ನಿನ್ನ ಗುರಿ ಏನಿದೆಯಲ್ಲ ಅದನ್ನು ಸಾಧಿಸು, ಒಂದು ಒಳ್ಳೆ ಹೆಸರು ತಗೋ, ಅಷ್ಟೇ ನಾನು ಹೇಳೋದು. ತುಂಬ ಒಳ್ಳೆಯದಾಗಲಿ. ನಮಸ್ತೆ.